ನಡೀತದೆ. ಬೆಳಿಗ್ಗೆ 9ರಿಂದ 3 ಗಂಟೆ ತನಕ ಚುನಾವಣೆ ನಡೀತದೆ. ಚುನಾವಣೆ ಆದ ನಂತರ 3 ಗಂಟೆ ಮೇಲೆ ಚುನಾವಣೆಯ ಮತದಾರನ್ನು ಎಣಿಕೆ ಮಾಡಿ ಆ ದಿನ ರಿಸಲ್ಟ್ ಕೊಡ್ತಕ್ಕಂಥದ್ದು ಎಲ್ಲ ಸಹಕಾರ ಸಂಘಗಳಲ್ಲೂ ಫಾರ್ಮ್ಯಾಟ್ಸ್ ಹಂಗೆ ಇದೆ. ನಮ್ಮದು ಹಾಗೆ ಇರ್ತದೆ ಅಂತ ಹೇಳ್ತಾರೆ. ನಮ್ಮದು 1350 ಓಟ್ ಇರ್ತದೆ. ಈಗಾಗಲೇ 500 ಹಳೆ ಓಟ್ ಇರ್ತದೆ, 750 ಹೊಸ ಓಟ್ ಇರ್ತದೆ. ಹೊಸ ಓಟಲ್ಲಿ ಏನಪ್ಪ ಅಂದರೆ ಹೊಸ ಓಟ್ ಇರ್ತದೆ, ಎಲೆಕ್ಷನ್ ನಿಲ್ಲಂತ ಇದಿರೋಲ್ಲ ಅಂತೇಳ್ಬಿಟ್ಟು ನಮ್ಮ ಎಲೆಕ್ಷನ್ ಆಫೀಸರು ಒಂದು ವರ್ಷ ಮುಂಚೆ ಆಗಿರಬೇಕು, ಒಂದು ವರ್ಷ ಹೊಡಿದ್ರಾಗನ ಎಲೆಕ್ಷನ್ ನಿಲ್ಲಂತಿಲ್ಲ ಅಂತೇಳ್ಬಿಟ್ಟು ನಮ್ಮ ಬೈಲ ಪ್ರಕಾರ ಇದಾಗಿರ್ತದೆ. ಆದ ಕಾರಣ ಅದು ಹೆಂಗಿರ್ತದೆ. ಆದ ಕಾರಣ ಇನ್ನೂ ಕೆಲವರು ನಮ್ಮ ಹಳೆ ಮತದಾರರು 100% ಶೇರವರು ಇನ್ನೂ 100% ಶೇರ್ನ 1040 ರೂಪಾಯಿ ಕೊಟ್ಬಿಟ್ಟು ಅವ್ರು ಪರಿಪೂರ್ಣ ಮಾಡ್ಕೊಂಡು ಮತದಾರರು ಮತ ಮಾಡ್ಬೋದು ಅವ್ರೂ. ಆದ ಕಾರಣ ಯಾರ್ಯಾರು ನಮ್ಮ ಹಳಬರು ಅಂದರೆ ಹಳೆ ಶೇರ್ದ 500 ಶೇರ್ದಾರರು ಯಾರ್ಯಾರು ಅವರ 100% ಶೇರನ್ನು 1050ಕ್ಕೆ ಪರಿವರ್ತನೆ ಮಾಡಿಲ್ಲೋ ದಯಮಾಡಿ ಅವರೆಲ್ಲ ಬಂದು ಈಗಲೂ ಬಂದು ಅವರ ಉಳಿಕೆ ಹಣವನ್ನು ಕಟ್ಬಿಟ್ಟು ಮತದಾನ ಮಾಡಲು ಅವ್ರನ್ನ ವಿನಂತಿ ಮಾಡ್ಕೊತೇವೆ. ದಯಮಾಡಿ ಅನ್ಯತೆ ಭಾವಿಸ್ತಾರ ಅವ್ರನ್ನು ಬಂದು ಉಳಿಕೆ ಅಮೌಂಟನ್ನು ಕಟ್ಬಿಟ್ಟು ಅವರು ಮತದಾನಕ್ಕೆ ಹಕ್ಕೈತೆ, ಅದು ಪರ್ಮಿಷನ್ನು ಆಗಿದೆ. ನಮ್ಮ 1350 ಮತ ಮಾಡ್ಬೋದು. ಆದ ಕಾರಣ ಎಲ್ಲರೂ ಅನ್ಯತೆ ಭಾವಿಸ್ತೀರ ಬಂದು ಎಲೆಕ್ಷನ್ನ ಸುಮಾರು ನಡೆಸ್ಕೊಡ್ಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತೇವೆ. ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘದ 5 ವರ್ಷ ಅವಧಿ ಮುಗಿದಿದೆ. ಈಗ ಚುನಾವಣೆ ಪ್ರಾರಂಭವಾಗಿದೆ. 26ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ ಮತ್ತು 27/3 ನಾಮಪತ್ರ ಸಲ್ಲಿಸೋಂಥದ್ದು. 28ನೇ ತಾರೀಕು ಸ್ಕೂಟ್ನಿ ಇರ್ತದೆ ಮತ್ತು 29ನೇ ತಾರೀಕು ವಾಪಸ್ ತೆಗೆಯುವಂಥದ್ದು ಇರ್ತದೆ. ಮತ್ತು 3 ಗಂಟೆ ಮೇಲೆ ಚಿಹ್ನೆ ಕೊಡೋಂಥದ್ದು ಇರ್ತದೆ. ನಾಮಪತ್ರ ಸಲ್ಲಿಸೋಕೆ 26ನೇ ತಾರೀಕು 11 ಗಂಟೆಯಿಂದ 3 ಗಂಟೆ ಇರುತ್ತೆ. 27ನೇ ತಾರೀಕು ಅದೇ ರೀತಿ ಇರುತ್ತೆ. 28ನೇ ತಾರೀಕು ಸ್ಕೂಟ್ನಿ ಮಾಡಿದ ತಕ್ಷಣ ಆಮೇಲೆ 29ನೇ ತಾರೀಕು ವಾಪಸ್ ತೆಗೆಯೋದು ಮತ್ತು ಚಿಹ್ನೆ ಕೊಡೋಂಥದ್ದು. ಆಮೇಲೆ ಏಪ್ರಿಲ್ನೇ ತಿಂಗಳು 3ನೇ ತಾರೀಕು ಚುನಾವಣೆ ಮಾಡೋಂಥದ್ದು ಇರ್ತದೆ. ಈಗಾಗಲೇ 1300 ಓಟ್ ಇದೆ. ಹಳೇದು 500 ಓಟ್ ಇರುತ್ತೆ, 550-70 ಇರುತ್ತೆ. ಮತ್ತು ಈಗ ಹೊಸ ಓಟ್ ಆಗಿರೋಂಥ ಸೇರಿದಂಥದ್ದು ಅವರು ಚುನಾವಣೆಗೆ ನಿಲ್ಲಂಗಿಲ್ಲ. ಏನು ಹಳೆ 500 ಓಟ್ ಇರ್ತದಲ್ಲ ಹಳಬರು ಅವ್ರು ನಿಲ್ಲೋಂಥದ್ದು ಐತೆ ಬೈಲ ಪ್ರಕಾರ. ಈಗಾಗಲೇ ಮೊನ್ನೆ 750 ಓಟು ಹೊಸ ಸೇರ್ಪಡೆ ಆಗಿದೆ. ಒಟ್ಟು 1350 ಓಟು ಚುನಾವಣೆ ಮಾಡೋಂಥದ್ದು ಆಗಿದೆ. ಮತ್ತು ಈ ಎಲ್ಲರೂ ನಮ್ಮ ಸಮಾಜದ ಬಂಧುಗಳು ಸಹಕರಿಸಿ ಚುನಾವಣೆಗಾದರೂ ಹೋಗ್ಬೋದು, ಇಲ್ಲ ಅಂತಂದರೆ ಅವಿಶ್ವಾಸವಾಗಿ ಆಯ್ಕೆ ಕೂಡ ಆಗುವಂಥದ್ದು. ನಮ್ಮ MTB ನಾಗರಾಜನವರ ನೇತೃತ್ವದಲ್ಲಿ ಈ ಅವಿಶ್ವಾಸ ಆಗುವಂಥದ್ದು ಮತ್ತು ಕೂತ್ಕೊಂಡು ಮಾತಾಡಿ ಅವಿಶ್ವಾಸ ಮಾಡೋಂಥ ಕಾರ್ಯ ನಡೆಯುತ್ತದೆ. ನಮ್ಮ MTB ನಾಗರಾಜನವರ ಗಮನ ತಂದು ನಾವು ಮುಂದಿನ ಏನು ಮಾಡಬೇಕಾ ಎಲ್ಲ ನಮ್ಮ ಸಮಾಜದ ಬಂಧುಗಳು ಕೂಡ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಇದನ್ನ ಚುನಾವಣೆ ಇಲ್ದರೇ ನಾವು ಅವಿಶ್ವಾಸ ಮಾಡಬೇಕಂತ ನಮ್ಮೆಲ್ಲರ 15 ಜನ ಡೈರೆಕ್ಟ್ರುಗಳದ್ದು ವಿಶ್ವಾಸವಾಗಿ ನಾವು 15 ಜನ ಡೈರೆಕ್ಟ್ರು ಕೂಡ ಒಮ್ಮತದಿಂದ ಚುನಾವಣೆ ಇಲ್ದಿರೇ ಮಾಡಬೇಕಂತ ಎಲ್ಲರ ಮನಸ್ಸಲ್ಲಿದೆ. ನೋಡೋಣ, ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿ ನಾವು MTB ನಾಗರಾಜನವರ ನೇತೃತ್ವದಲ್ಲಿ ಈ ಚುನಾವಣೆ ಇಲ್ದಿರೇ ವಿಶ್ವಾಸದಲ್ಲಿ ಮಾಡಬೇಕಂತ ಕೂಡ ಅವಿರೋಧವಾಗಿ ಆಯ್ಕೆ ಆಗಬೇಕಂತ ಕೂಡ ನಮ್ಮ ಮನಸ್ಸಲ್ಲಿದೆ. ಹೋದ ಸಲ ಕೂಡ ಅವಿರೋಧವಾಗಿ ಆಯ್ಕೆ ಆಗಿತ್ತು. ಈ ಸಲನೂ ಹಾಗೆ ಅದೇ ರೀತಿ ಆಗುವಂಥದ್ದು ವಾತಾವರಣ ಇದೆ ಅಂತ ಹೇಳ್ತಾ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೂ ಕೂಡ ನಾನು ಈ ಚುನಾವಣೆ ಪ್ರಾರಂಭ ಆಗಿರೋದ್ರಿಂದ ಎಲ್ಲರ ಗಮನಕ್ಕೂ ನಾವು ತಿಳಿಸಿ ಎಲ್ಲರ ಆಶೀರ್ವಾದ ಕೃಪೆಯಿಂದ ಮತ್ತು 15 ಜನ ಡೈರೆಕ್ಟ್ಲಾಗಿ ನಮ್ಮ ಸಂಘದ ಅಭಿವೃದ್ಧಿ ಮುಂದುವರಿಬೇಕಂತೇಳಿ ನಾನು ಎಲ್ಲ ನಮ್ಮ ಬಂಧುಗಳಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊತ ಹೇಳ್ಕೊತಿದ್ದೀನಿ. ಕುರುಬ ಸಮಾಜದ ಮುಖಂಡರಿಗೆ ನಮಸ್ಕರಿಸುತ್ತಾ, ಇನ್ನೇನು ಈಗಾಗಲೇ ಚುನಾವಣೆ ಘೋಷಣೆಯಾಗಿದ್ದು ಚುನಾವಣೆ 3ನೇ ತಾರೀಕು 3/4/2026 ಚುನಾವಣೆ ನಡೆಯಲಿದ್ದು ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ರಾಮಾಂಜನಣ್ಣವರು ಮತ್ತು BMRD ಮಾಜಿ ಅಧ್ಯಕ್ಷರಾದಂಥ ಚಂದ್ರಚಂದ್ರ ನಾಗರಾಜಣ್ಣವರು ಎಲ್ಲ ವಿಷಯಗಳನ್ನು ಗಮನಕ್ಕೆ ತಂದು ಈಗ ನಮ್ಮ ಸಮಾಜದ ಮುಖಂಡರುಗಳು ವಿಷಯ ತಿಳಿಸಿ ಎಲೆಕ್ಷನ್ ಯಾವ ರೀತಿ ನಡೀತದ, ಯಾವ ರೀತಿ ಯಾವತ್ತು ಅಪ್ಲಿಕೇಶನ್ ಹಾಕಬೇಕು, ಯಾವತ್ತು ವಾಪಸ್ ಪಡೆಯುವ ಈ ದಿನಾಂಕವನ್ನು ಈಗಾಗಲೇ ತಿಳಿಸಿದ್ದಾರೆ. ಏನಪ್ಪ ಅಂತಂದರೆ ನಾನು ಕೇಳ್ಕೊಳೋದು, ಮುಂದಿನ ಸಮಾಜದ ಏಳಿಗೆಗಾಗಿ ಮುಂದಿನ ಶಾಲಾ ಕಟ್ಟಡ ಅಭಿವೃದ್ಧಿಗೋಸ್ಕರ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಕೈ ಜೋಡಿಸಿ
ಇನಾಮಿನೇಷನ್ ಆದರೆ ಭಾಳ ಸಂತೋಷ. ಈ 15 ಜನ ಮುಖಂಡರುಗಳಿರ್ತಕ್ಕಂಥ ನಮ್ಮ ಸಂಘದ ಸದಸ್ಯರುಗಳು ಅವರು ಕೈ ಜೋಡಿಸಿ ಅವರು ಗಮನಕ್ಕೆ ತಂದು ಈಗಾಗಲೇ ನಾವೆಲ್ಲ ಘೋಷಣೆ ಆದಮೇಲೆ ಯಾರೂ ಏನೂ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ನಾವು ಮುಂದಿನ ಸಮಾಜ ಈಗ ನಾವು ಏನು ಮಾಡಬೇಕಂತಿದ್ದೀವೋ ಅದನ್ನು ಮುಂದೆ ನಡ್ಸ್ಕೊಂಡು ಹೋಗಲಿ ಅಂತಂತೇಳಿ ನಮ್ಮ ಸಮಾಜದ ಮುಖಂಡರುಗಳಿಗೆ ಕೇಳ್ಕೊಳ್ಳುತ್ತಾ, ಈಗಾಗಲೇ ದಿನಾಂಕವನ್ನು ಘೋಷಣೆ ಆಗಿದ್ದು ದಿನಾಂಕವನ್ನು ಎಲ್ಲರೂ ನಮ್ಮ ಅಧ್ಯಕ್ಷರು BMRD ಮಾಜಿ ಚನ್ನಸಂದ್ರ ನಾಗರಾಜಣ್ಣವ್ರ ವಿಷಯ ತಿಳಿಸಿದರೆ ನಾವು ಅವರಿಗೆ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಹೊಸಕೋಟೆ ತಾಲೂಕು ಕುರುಬರ ಸಂಘದ 2026ರಿಂದ ಪ್ರಾರಂಭವಾಗುವ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯನ್ನು ದಿನಾಂಕ 3/4/2026ರಂದು ನಿಗದಿಗೊಳಿಸಲಾಗಿದೆ. ಈ ಚುನಾವಣೆಗೆ 26/3 ಮತ್ತು 27/3 2 ದಿನ ನಾಮಪತ್ರಗಳನ್ನು ಸಲ್ಲಿಸಬಹುದು. ನಾಮಪತ್ರಗಳ ಪರಿಶೀಲನೆ 28ನೇ ತಾರೀಕು ಆಗುತ್ತದೆ, ಮಾರ್ಚ್ 28. ನಾಮಪತ್ರಗಳು ವಾಪಸ್ ಪಡೆಯೋದು 29 ಆಗಿರುತ್ತದೆ. ಆವತ್ತೇ ಚುನಾವಣೆ 29, ಆವತ್ತೇ ಚಿಹ್ನೆಗಳನ್ನು ಸಹ ನಿಗದಿಗೊಳಿಸಲಾಗುತ್ತದೆ. ಎಲ್ಲ 1323 ಸದಸ್ಯರಿದ್ದಾರೆ ನಮ್ಮ ಸಂಘದಲ್ಲಿ ಸದಸ್ಯರು. ಇವರು ಎಲ್ಲರೂ ಬಂದು ಗುರುತಿನ ಚೀಟಿಯನ್ನು ಮೊದಲು ಪಡಿಬೇಕು. ಬಂದಿಲ್ಲಿ ಸುಮಾರು ಒಂದು ಅರ್ಧ ಜನ ಗುರುತಿನ ಚೀಟಿಯನ್ನು ಪಡೆದಿರ್ತಾರೆ ಅಷ್ಟೇ. ಈಗ ಮತ ಚಲಾವಣೆ ಮಾಡಬೇಕು ಅಂದರೆ ಗುರುತಿನ ಚೀಟಿ ಅತಿ ಮುಖ್ಯ, ಅವಶ್ಯಕ. ಅದರಿಂದ ದಯವಿಟ್ಟು ನಮ್ಮ ಸಂಘದ ಸದಸ್ಯರು ಎಲ್ಲರೂ ಬಂದು ಗುರುತಿನ ಚೀಟಿಯನ್ನು ಪಡೆದು ಮತವನ್ನು ಚಲಾಯಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀವಿ.